ನಮ್ಮ ವಚನದ ಸ್ವಾಮೀಜಿಯವರಿದ್ದಾರೆ. 12 ವರ್ಷದಿಂದ ಬಂದು ಇಲ್ಲಿ ಯೋಗ ಪ್ರಾರಂಭ ಮಾಡಿದ್ರು. ಇಲ್ಲೂ 5 ದಿನಗಳ ಕಾಲ ಮತ್ತೆ ನೀವೆಲ್ಲ ಪೋಷಕರಿಗೆ ಯೋಗವನ್ನು ಹೇಳ್ಕೊಡ್ತಾ ಇದ್ದಾರೆ. ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕಾರ ತಿಳಿಸಿ ನಮ್ಮ ಅರವಿಂದ್ ರಮೇಶ್ ಅವರು ಅವರಿಗೆ ನನ್ನ ನಮಸ್ಕಾರ ಧನ್ಯವಾದ ತಿಳಿಸಿ ನನ್ನ ಮಿತ್ರ ಪ್ರದೀಪ್ ಈಶ್ವರ್ ಅವರು ಒಂದು ನಮಸ್ಕಾರ. ನಮ್ಮ ಗುಲ್ಬರ್ಗದಿಂದ ಜಗದೀಶ್ ಮುತ್ತೇದಾರ್ ಅವರು ಬಂದಿದ್ದಾರೆ. MLC ಅವರು ದಿನೇಶ್ ಗೂಳಿಗೌಡರು ಬಂದಿದ್ದಾರೆ. ನಮ್ಮ ಸ್ಟಾಫ್ ಸೆಂಟರ್ ಬಂದಿದ್ದಾರೆ. ಗಂಗಾಧರ್ ಇದ್ದಾರೆ. ಬೆಂಗಳೂರು ಮೇಯರ್ ಆಗಿದ್ದಂತ ಪದ್ಮಾವತಿ ಇದ್ದಾರೆ. ರವಿ ಅವರಿದ್ದಾರೆ. ನಮ್ಮ DKS ಚಾರಿಟಬಲ್ ಟ್ರಸ್ಟಿ ನ್ಯಾಷನಲ್ ಎಜುಕೇಶನ್ ಫೌಂಡೇಶನ್ ಸೆಕ್ರೆಟರಿ ಐಶ್ವರ್ಯ DK ಶಿವಕುಮಾರ್ ಇದ್ದಾರೆ ಹೇಳಿ. ಸೊ ಇವತ್ತು ನಿಮ್ಮೆಲ್ಲರೂ ಕೂಡ ನನ್ನ ಅಭಿನಂದನೆಗಳು. ಯಾಕೆಂದ್ರೆ ನೀವೆಲ್ಲ SLC PUC ಫಸ್ಟ್ ಕ್ಲಾಸ್ ಪಡೆದಿದ್ದೀರಿ. ನಿಮ್ಮೆಲ್ಲರೂ ಕೂಡ ನನ್ನ ಹೃದಯಪೂರ್ವಕವಾದಂತಹ ಅಭಿನಂದನೆಗಳು. ನಿಮ್ಮನ್ನ ತಯಾರು ಮಾಡಿದಂತ ಮಕ್ಕಳಿಗೆ ತಂದೆ ತಾಯಿಗಳಿಗೆ ಅವರು ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಶ್ರಮಪಟ್ಟು ನಿಮಗೆ ಓದಿಸಿದಂತ ಎಲ್ಲ ನಿಮ್ಮ ತಂದೆ ತಾಯಿಗಳಿಗೂ ಕೂಡ ನಾನು ಅವರಿಗೆ ಅಭಿನಂದನೆ. ಯಾಕೆಂದ್ರೆ ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್. ಇದು ನನ್ನ ಮೂಲ ಸ್ಲೋಗನ್. ಸೊ ಇಲ್ಲಿ ನಾವಿರಬೇಕು. ಯಾಕೆ ಯಾರು ಗೊತ್ತಾ? ನೀವು ಬೆಂಗಳೂರು ಜಿಲ್ಲೆಯ ಮಕ್ಕಳು. ಎಲ್ಲಿ ಮಕ್ಕಳು? ಬೆಂಗಳೂರು ಜಿಲ್ಲೆಯ ಮಕ್ಕಳು. ಬೆಂಗಳೂರು ಎಲ್ಲಿದೆ ಗೊತ್ತಾ? ಇಡೀ ಭಾರತದಲ್ಲಿ ಬೆಂಗಳೂರನ್ನ ಬೇಕಾದ್ರ ಭಾರತವನ್ನ ವಿದೇಶ ನೋಡ್ತಾ ಇದೆ. ನಾನು ಮೊನ್ನೆ ದಾವಸ್ ಹೋಗಿದ್ದೆ, ನೋಡಿದ್ರ? ದಾವಸ್ ಅಲ್ಲಿ ಹೋಗಿ ಭಾಷಣ ಮಾಡಿದೆ, ನೋಡಿದ್ರ? ಬೆಂಗಳೂರಲ್ಲಿರುವಂತ ಶಕ್ತಿ, ನಮ್ಮ ಯುವಕರ ಶಕ್ತಿ ನಿಮ್ಮ ಪರವಾಗಿ ಅಲ್ಲಿ ವಾದ ಮಾಡಿ ಬಂದಿದ್ದೀನಿ. ಬನ್ನಿ ಬೆಂಗಳೂರಿಗೆ ಬನ್ನಿ, ನಮ್ಮ ಯುವಕರಿದ್ದಾರೆ. ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಯುವಕರು ಇದ್ದಾರೆ ಅಂತೇಳಿ. ಈಗ ನೀವೆಲ್ಲ ಕನಕಪುರದವರಲ್ಲ, ರಾಮನಗರದವರಲ್ಲ. ನಿಮ್ಮ ಕಾಂಪಿಟೇಷನ್ ಏನಿದ್ರು ಗ್ಲೋಬಲ್ ಲೆವೆಲ್ ಅಲ್ಲಿ ಮಾತ್ರ ಇದು ನಿಮ್ಮ ತಲೆಯಲ್ಲಿ ಇರಬೇಕು. ಅರ್ಥ ಆಯ್ತಾ? ಗ್ಲೋಬಲ್ ಮಟ್ಟಕ್ಕೆ ನಾವು ಓದಬೇಕು. ನಾನು ಶಾಲೆಯಲ್ಲಿ ಓದಬೇಕಾದ್ರೆ ನನ್ನ ಗುರುಗಳನ್ನು ಮಾತಾಡ್ತೀನಿ. ವಿದ್ಯದ ದಾತಿ ವಿನಯಂ ವಿನಯ ಪಾದತ್ವ ಪಾದತ್ವದಲ್ಲಿ ಆತ್ಮೋತಿ ದಲಾಲು ದಲವನ್ನು ಪ್ರದರ್ಶಿಸುವುದು. ಅಂದ್ರೆ ಮನುಷ್ಯನಿಗೆ ವಿದ್ಯೆ ಇದ್ದರೆ ವಿನಯ ಇರ್ತದೆ, ವಿನಯ ಇದ್ದರೆ ಯೋಗ್ಯತೆ ಇರ್ತದೆ, ಯೋಗ್ಯತೆ ಇದ್ದರೆ ಹಣ, ಹಣದಿಂದ ಧರ್ಮ, ಧರ್ಮದಿಂದ ಸುಖ. ಹಾಗೆ ಮನುಷ್ಯನಿಗೆ ವಿದ್ಯೆ. ಇವತ್ತು ನಾನು ಗ್ರಾಜುಯೇಟ್ ಆಗಿದ್ದು 47ನೇ ವಯಸ್ಸಲ್ಲಿ 2008ರಲ್ಲಿ ಫೈನಲ್ ಇಯರ್ ಡಿಗ್ರಿ ಓದ್ತಿರ್ಬೇಕಾದ್ರೆ ನನಗೆ ಟಿಕೆಟ್ ಕೊಟ್ಬಿಟ್ಟು ಸ್ಟೂಡೆಂಟ್ ಲೀಡರ್ ಆಗಿದ್ದು. ನಾನೊಬ್ಬ ಗ್ರಾಜುಯೇಟ್ ಆಗಬೇಕು. ನಾನು SL ಕೃಷ್ಣ ಸಂಪುಟದಲ್ಲಿ ಮಂತ್ರಿ ಇದ್ದೆ. SL ಕೃಷ್ಣ ಸಂಪುಟದ ಮುಂಚಿತ ಬಂಗಾರಪ್ಪ ಸಂಪುಟದಲ್ಲಿ ಮಂತ್ರಿ ಇದ್ದೆ. ಆಗ ನಾನೊಬ್ಬ ಗ್ರಾಜುಯೇಟ್ ಆಗಿ ಯೂನಿವರ್ಸಿಟಿ ಸರ್ಟಿಫಿಕೇಟ್ ತೆಗೆದುಕೊಂಡಾಗ ಆದಂತ ಖುಷಿ ಸಂತೋಷ ಮಂತ್ರಿ ಆದರೂ ಕೂಡ ನನಗೆ ಆಗಲಿಲ್ಲ, ಅಷ್ಟು ಸಂತೋಷ. ಸೊ ಅದಕ್ಕೆ ನಾನು ಯಾವಾಗ ಹೇಳ್ತಾ ಇರೋದು, ಬೈ ಬರ್ತ್ ಐ ಆಮ್ ಅನ್ ಅಗ್ರಿಕಲ್ಚರಿಸ್ಟ್, ಬೈ ಪ್ರೊಫೆಷನ್ ಐ ಆಮ್ ಎ ಬಿಸಿನೆಸ್ ಮ್ಯಾನ್, ಬೈ ಚಾಯ್ಸ್ ಐ ಆಮ್ ಅನ್ ಎಜುಕೇಷನಿಸ್ಟ್, ಬೈ ಪ್ಯಾಷನ್ ಐ ಆಮ್ ಎ ಪಾಲಿಟಿಷಿಯನ್ ಅಂತ ಯಾವಾಗಲೂ ಕೂಡ ನಾನು ಹೇಳ್ತಾ ಇದ್ದೀನಿ. ಹಂಗೆ ಇವತ್ತು ಬೈ ಚಾಯ್ಸ್ ಐ ಆಮ್ ಅನ್ ಎಜುಕೇಷನಿಸ್ಟ್. ನಿಮ್ಮನ್ನೆಲ್ಲ ತಯಾರಿ ಮಾಡಬೇಕು. ನೀವು DK ಶಿವಕುಮಾರ್ ಆಗಬೇಕು, ನೀವು ಪ್ರದೀಪ್ ಈಶ್ವರ್ ಆಗಬೇಕು, ನೀವು ಸುರೇಶ್ ಆಗಬೇಕು, ನೀವು ಐಶ್ವರ್ಯ ಆಗಬೇಕು. ಆ ದೃಷ್ಟಿಯಿಂದ
ನೀವು ರಮೇಶ್ ಆಗಬೇಕು. ಆ ದೃಷ್ಟಿಯಿಂದ ಇವತ್ತು ನಿಮ್ಮನ್ನೆಲ್ಲ ನಾನು ಆಹ್ವಾನಿಸಿದ್ದೇನೆ. ಇನ್ನೊಂದನೇ ಇಲ್ಲಿ ಭಾಷಣ ಮಾಡಬೇಕಾದ್ರೆ ನಮ್ಮ ಮೇಷ್ಟ್ರು ಒಂದು ಮಾತು ಹೇಳ್ತಾರೆ, ನೃಪ ನಪ ಹಬ್ಬ ಹಾರಿಸದ, ದಾಯಾದಿ ತಕ್ಕಿಸದ, ನೀರಿನಲ್ಲಿ ನೆನೆಯದ, ಅಗ್ನಿಯಲ್ಲಿ ಸುಡದ, ಗುಪ್ತನಿಗೆ ಒಂದೇ ವಿದ್ಯೆ. ಅರ್ಥ ಆಯ್ತಾ? ನೃಪ ನಪ ಅಂದ್ರೆ ರಾಜ ಅಪಹರಿಸಕ್ಕಾಗಲ್ಲ, ದಾಯಾದಿ ದಕ್ಕಿಸ್ಕೊಳಕ್ಕಾಗಲ್ಲ, ಅಗ್ನಿಯಲ್ಲಿ ಸುಡಕ್ಕಾಗಲ್ಲ, ನೀರಿನಲ್ಲಿ ನೆನೆಯಕ್ಕಾಗಲ್ಲ. ಅದು ಯಾವ್ದಾದ್ರು ಒಂದಿತ್ತು ಅಂದ್ರೆ ಗುಪ್ತನಿಗೆ ವಿದ್ಯೆ. ಆ ವಿದ್ಯೆಗೆ ಅತಿ ಹೆಚ್ಚು ಶಕ್ತಿ ಕೊಡಬೇಕು, ನಿಮ್ಗೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ನಾವು ಇವತ್ತು ಇಂಥ ಒಂದು ಭವ್ಯವಾದಂತ ಕನಕಪುರದ ಕನಕೋತ್ಸವದಲ್ಲಿ ನಿಮ್ಮೆಲ್ಲ ಕರೆದು ಇವತ್ತು ಸನ್ಮಾನ ಮಾಡ್ತಾ ಇದ್ದೀವಿ. ನಿಮ್ಮ ಗುರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಗ್ಲೋಬಲ್ ಮಟ್ಟದಲ್ಲಿ ನೀವು 4 ಡಿ ಕನಸು ಬೆಳೆದುಕೊಂಡಿರ್ಬೇಕು. ನೀವು ಕನಸು ಕಾಣಬೇಕು. ಒಂದು ಡಿ ಯು ಶುಡ್ ಡ್ರೀಮ್, ಎರಡನೇದು ಯು ಶುಡ್ ಡಿಸೈನ್ ಫಾರ್ ದಿ ಡ್ರೀಮ್, ಮೂರನೇದು ಯು ಶುಡ್ ಡಿಸಿಪ್ಲಿನ್ ಫಾರ್ ದಿ ಡ್ರೀಮ್, ನಾಲ್ಕನೇದು ಯು ಶುಡ್ ಡೆಡಿಕೇಟ್ ಫಾರ್ ದಿ ಡ್ರೀಮ್. ಮಾತ್ರ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ. ಬಂಧುಗಳೇ, ನಾನು ನಿಮ್ಗೆ ಹೆಚ್ಚಿಗೆ ಏನು ಮಾತಾಡೋದಿಲ್ಲ. ಈಗಾಗಲೇ ಸುರೇಶ್ ಅವರು, ಐಶ್ವರ್ಯ ಅವರು, ಪ್ರದೀಪ್ ಅವರು, ರಮೇಶ್ ಅವರು ಮಾತಾಡಿದ್ದಾರೆ. ಕೇವಲ ಪುಸ್ತಕದಲ್ಲಿ ಓದಲು ಮಾತ್ರ ಸಾಕು. ದೇಶ, ನೀವು ಹುಟ್ಟಿದ ಊರು, ಹೆಸರು ಉಳಿಸ್ಕೊಂಡು ನೀವೆಲ್ಲ ಬೆಳೆಸ್ಕೊಂಡು ನೀವು ಹೋಗ್ಬೇಕು. ನಿಮ್ಮ ಶಾಲೆಯ ಋಣವನ್ನು ತೀರಿಸಬೇಕು. ನೀವು ಓದ ಮೇಲೆ ನೀವು ಯಾವ ಶಾಲೆ ಓದಿದ್ದೀರಿ ಆ ಶಾಲೆ ಬಗ್ಗೆ ಚಿಂತನೆ ಮಾಡಬೇಕು. ಈಗ ನಾನು CSR ವತಿಯಿಂದ ನಮ್ಮ ತಾಲೂಕಿನಲ್ಲಿ ಸುಮಾರು 15 ಶಾಲೆಗಳನ್ನ, ಒಳ್ಳೆ ಶಾಲೆಗಳನ್ನ ಕಟ್ಟಲಿಕ್ಕೆ ಈಗಾಗಲೇ ಪ್ರಾರಂಭ ಮಾಡಿದ್ದೇನೆ. ಹೊಸದುರ್ಗ, ದೊಡ್ಡಹಳ್ಳಿ, ಕೂಡಳ್ಳಿ, ಇಂದೂರು, ಸಾತ್ತೂರು, ಹೀಗೆ ಈ ಕಡೆ ಕಸಬದಲ್ಲಿ ಎಲ್ಲ ಕಡೆ ಈಗ 15 ಕೋಟಿ ರೂಪಾಯಿ ವೆಚ್ಚದ ಶಾಲೆಗಳನ್ನ ಕಟ್ಟಿ, ಹಾಸ್ಟೆಲ್ಗಳನ್ನ ಕಟ್ಟಿ, ಬೆಂಗಳೂರಲ್ಲಿ ಟೌನಲ್ಲಿ ಯಾವ ರೀತಿ ವಿದ್ಯಾಭ್ಯಾಸ ಸಿಗ್ತದೆ ಆ ರೀತಿ ನಮ್ಮ ಮಕ್ಕಳು ಕೂಡ ವಿದ್ಯಾಭ್ಯಾಸ ಮಾಡಬೇಕು ಅಂತೇಳಿ ವಿನೂತನವಾದಂತ ವಿದ್ಯಾಭ್ಯಾಸವನ್ನ ಈಗಾಗಲೇ ಆಲೋಚನೆಯನ್ನು ನಾನು ಮಾಡಿದ್ದೇನೆ. ನೀವೆಲ್ಲ ಯುವಕರು ಬೆರಳು ತೋರಿಸಿದ್ರೆ ಕೈಯಲ್ಲಿ ಹೋಗುವಷ್ಟು ಶಕ್ತಿ ನಿಮ್ಗಿದೆ. ನಾನು ರಾಜಕಾರಣಿ ಇರ್ಬೋದು, ಉದ್ಯಮಿ ಇರ್ಬೋದು, ಆದರೆ ನನಗೆ ನನ್ನ ಮಕ್ಕಳ ವಿದ್ಯಾಭ್ಯಾಸ, ನಿಮ್ಮ ಬದುಕು, ಕನಕಪುರದಲ್ಲಿ ನೀವು ಯಾರೇ ಆಗಲಿ ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದ್ರೆ, ಐಶ್ವರ್ಯ ಬೆಳೆದ್ರೆ ಎಷ್ಟು ಖುಷಿ ಆಗ್ತದೋ ನೀವು ಕೂಡ ನನಗೆ ಅಷ್ಟೇ ಖುಷಿ ಆಗ್ತದೆ ಅಂತ ಹೇಳ್ಕೊಂಡಿಗೆ ನನಗೆ ಬಹಳ ಸಂತೋಷ ಆಗ್ತದೆ. ಶಿಕ್ಷಣ, ಅದರ ಮಹತ್ವ ನನಗೆ ಅರಿವಿದೆ. ಇವತ್ತು ತಾವೆಲ್ಲ ನೀವು ನಿಮ್ಮ ಸಾಧನೆ ಮೆಟ್ಟನ್ನು ಹೇಳ್ತಾ ಇದ್ದೀರಿ. ನಿಮಗೆ ಬಹಳ 16 ರಿಂದ 18 ವಯಸ್ಸು ಮಕ್ಕಳಿಗೆ